ಹಲೋ ಹೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 7 ಗಂಟೆ ಆಗಿದೆ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ವೆಂಕಟೇಶ್ ಯಾವ್ದನ್ನ ಪುಟಾಣಿ ನಾಯಿ ಮರಿ ಹಿಡ್ಕೊಂಡ್ ಬಂದಿದ್ದಾನೆ ಇವತ್ತು ಅಂತ ತಿಳ್ಕೊಂಡ್ರ? ಅದು ಕಣ್ರಿ, ಇದೇ ರೀತಿಯಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ತೋಟ ಕಡೆ ಬರ್ತಾ ಇದ್ದೆ. ತೋಟ ಕಡೆ ಬರ್ತಾ ಇದ್ದಾಗ ರೋಡಲ್ಲಿ ಇದ್ಯಾವುದೋ ನಾಯಿ ಮರಿ ಕಾಲ್ದಾರಿನಲ್ಲಿ ಸಿಕ್ತು. ಏನಂದ್ರೆ ನಾನು ನೋಡ್ಕೊಂಡು ಬಾಲಾಡಿಸ್ತು. ಇನ್ನೇನು ನನ್ನ ಟೈರ್ಗೆ ಸಿಗಬೇಕು, ನನ್ನ ಗಾಡಿ ಟೈರ್ಗೆ ಸಿಗಬೇಕು. ಅಷ್ಟು ಸ್ವಲ್ಪದ್ರಲ್ಲಿ ಬಚಾವ್ ಆಗ್ಬಿಡ್ತು. ಏನಂದ್ರೆ ರೋಡಲ್ಲೇ ಮಲ್ಕೊಬಿಟ್ಟೈತೆ ಈ ಪುಟಾಣಿ ನಾಯಿ ಮರಿ. ಪಾಪ ಅವ್ರ ಅಮ್ಮ ಬಿಟ್ಬಿಟ್ಟು ಹೋಯ್ತಾ ಇಲ್ಲ ಅಥವಾ ಯಾರನ್ನ ಎತ್ಕೊಂಡೋಗಿ ಬಿಟ್ಟಿದಾರೋ ಒಂದು ಕೂಡ ಗೊತ್ತಿಲ್ಲ. ಆಲ್ಮೋಸ್ಟು ನನ್ನ ಗಾಡಿ ಇನ್ನೇನು ಟೈರ್ ಎಗ್ಬೇಕು ಅಷ್ಟೊದ್ಗೆ ಒಳ್ಳೆ ಸಣ್ಣ ನೋಡಿ ಎಷ್ಟು ಚಿಕ್ಕ ನಾಯಿ ಮರಿ ಅದು. ಒಂದು ಈ ಮಣ್ ರೋಡಲ್ಲಿ ಮಣ್ಣೆಂಟೆ ಬಿದ್ದಂಗೆ ಬಿದ್ದಿತ್ತು ಇತ್ತು, ಆಲ್ಮೋಸ್ಟ್ ಕೂತ್ಕೊಂಡ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಹತ್ರ ಬಚಾವಾಗಿ ಸ್ವಲ್ಪ ಮೂವ್ ಆಗಿ ಗಾಡಿ ನಿಲ್ಲಿಸ್ದೆ. ಯಾವ್ದಿದ್ ನಾಯಿ ಮರಿ ಅಂತ. ಆಮೇಲೆ ನೋಡಿದ್ರೆ ನಾನು ನೋಡ್ಕೊಂಡು ಬಾಲಾಡಿಸ್ಕೊಂಬಂತು. ಬಾಲಾಡಿಸ್ಕೊಂಬಂತು. ಓ, ನಮ್ಮ ತೋಟದಾಗೂ ಯಾವುದು ಕಾವಲಿಲ್ಲ ಸದ್ಯಕ್ಕೆ. ಒಬ್ಬ ಇದ್ದಾನೆ, ಅವ್ನು ಸ್ವಲ್ಪ ಹತ್ತಿನ ಪಾತ್ರ ಅಮ್ಮ. ಏನಕ್ಕೂ ಬೇಡ, ಯಾರು ಬಂದರೂ ಬೊಗ್ಳಕ್ಕೆ ಹೋಗಲ್ಲ, ಏನು ಸ್ವಲ್ಪ ಹುಷಾರಿಲ್ಲ. ಸರಿ, ಇದ್ಯಾವ್ದಾದ್ರು ಗಂಡಿದ್ರೆ ಎತ್ಕೊಬರೋಣ, ಹೆಣ್ಣದಾದ್ರಲ್ಲೇ ಬಿಟ್ಬಿಡೋಣ ಅಂದ್ಬಿಟ್ಟು ನೋಡಿದೆ, ಸ್ಕ್ಯಾನಿಂಗ್ ಮಾಡಿ ನೋಡಿದೆ ಗಂಡು ಮರಿ. ಹಾಗಾಗಿ ತೋಟಕ್ಕೆ ಎತ್ಕೊಬಂದೆ. ಚಳಿ ಪಾಪ ನಡುಗ್ತಾ ಇದೆ. ಅದಕ್ಕೆ ಸ್ವಲ್ಪ ಹೊತ್ತು ಎತ್ಕೊಂಡೋಗಿ ಮಿಷಿ ಮನೆಗೆ ಬಿಡೋಣ. ಯಾಕಂದರೆ ಸೂರ್ಯ ಹುಟ್ತಾ ಇದ್ದಾನೆ. ಬಿಸಿಲು ಬರೋವರೆಗೂ ಕೂಡ ಇದು ಮಿಷಿ ಮನೇಲಿ ಇರೋಣ, ಈ ಮಿಷಿ ಮನೇಲಿ ಇಕ್ಕೋಣ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೀನಿ ಕಣ್ರಿ. ನಾ ಬಂದು ಅವ್ರ ಅಮ್ಮ ಹತ್ರ ಹಾಲು ಕುಡಿಬೇಕಾಗಿತ್ತು. ಅದೇ ಅವ್ರ ಅಮ್ಮನೇ ಬಿಟ್ಬಿಟ್ಟು ಹೋದ್ಲ, ಇಲ್ಲ ಇದೇ ತಪ್ಪಿಸ್ಕೆ ಬಾ ಅಂತ ಅಥವಾ ಯಾರನ್ನೇ ಎತ್ಕೊಂಡ್ಬಂದು ಅಲ್ಲಿ ಬಿಟ್ಟಿದಾರೋ ಗೊತ್ತಿಲ್ಲ. ಓಕೆ, ಹಾಲು ಹಾಕೊಂಡು ಸಾಯ್ಕೊಂತೀನಿ, ಚೆನ್ನಾಗಿದ್ರೆ ಸಾಕು ನನಗೆ. ಅಲ್ಲೇನೋ ಪುಟ್ಟಣ್ಣಿ ನಾಯಿ ಮರಿ ಏನು ಎಷ್ಟು ನೋಡಿ, ಸುಮ್ಮನೆ ಮಾತಾಡಿಸಿದ್ರೆ ಸಾಕು ಬಾಲ ಆಡಿಸ್ತಾನೆ. ಆ ಬಾಲ ನೋಡಿದ್ರೆ ಒಳ್ಳೆ ಈ ಅವುಗಳದ್ದು ಮರಿ ಇರುತ್ತೆ ನೋಡಿ, ಆ ಥರ ಇದೆ ಆ ಬಾಲ ನೋಡಿದ್ರೆ. ನೋಡಿ, ಆ ಥರ ಇದೆ ಬಾಲ. ಅಲ್ಲ ಜಿಮ್ಮಿ, ಏನು ಹೆಸ್ರು ಇಡೋಣ? ಯಾವಾಗ ನೋಡ್ರಿ ಜಿಮ್ಮಿ ಜಿಮ್ಮಿ ಅಂತ. ಇವಾಗ ಆಲ್ರೆಡಿ ಒಬ್ಬ ಇದ್ದಾನೆ ಜಿಮ್ಮಿ. ಇದಕ್ಕೇನೋ ಹೊಸ್ದಾಗಿ ನಾಮಕರಣ ಮಾಡಿದ್ರೆ ಆಯಿತು. ಬಾ ಮರಿ, ಹಾಲು ಹಾಕೊಂಡು ಸಾಕ್ಯಂತೀನಿ. ನಮ್ಮ ತೋಟದಲ್ಲಿರು, ನಮ್ಮ ತೋಟಕ್ಕೆ ಕಾವಲಿರು. ಇರ್ತೀಯಾ? ನಮ್ಮ ತೋಟದಲ್ಲಿ ಕಾವಲಿ ಇರ್ತೀಯ, ಚೆನ್ನಾಗಿ ಸಾಕಂತೀವಿ. ಟೈಮ್ ಟು ಟೈಮ್ ಊಟ. ಹಾಂ, ಇವಾಗ ಸದ್ಯಕ್ಕೆ ಹಾಲು ಹಾಕಿ ಸಾಕ್ಯಂತೀನಿ. ಸ್ವಲ್ಪ ದೊಡ್ಡವನ್ನ ಆಗ್ತಾ ಮುದ್ದೆ, ಸಾರು, ಅನ್ನ, ಮಟನ್ನು, ಚಿಕನ್ನು, ನಾವೆಲ್ಲ ತಿಂತೀವಿ. ನಾವೇನು ತಿಂದಿರಿ ಇರೋಲ್ಲ. ಎಲ್ಲ ತಿಂತೀವಿ. ಹಾಕ್ಕೊಂಡೆಲ್ಲ ಚೆನ್ನಾಗಿ ಸಾಕೊಂತೀವಿ. ಇರ್ತೀಯ ನಮ್ಮ ಮನೆಯಲ್ಲಿ? ನಮ್ಮ ತೋಟದಲ್ಲಿ ಇರು. ಸರಿನಾ? ನೋಡಿ ಎಷ್ಟು ಚೆನ್ನಾಗಿ ಬಲ್ಲಾಡಿಸ್ತಾಯಿದ್ದು. ಸರಿನಾ? ನಮ್ಮ ತೋಟದಲ್ಲಿ ಇರು. ಏನಪ್ಪ, ನಾಯಿ ಮರಿಗಳಿಗೆಲ್ಲ ಮುತ್ಕೊಡ್ತಾ ಇದ್ದಾರೆ ಅನ್ಕೊಂಡ್ರ? ನನಗೆ ಸಿಕ್ಕಾಪಟ್ಟೆ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಲವ್ವು. ಅದರಲ್ಲೂ ನಾಯಿಗಳು ಮತ್ತು ಕುರಿಗಳು, ಹಸುಗಳು ಮೆಚ್ಚುಗೆ ಆಗಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಏನಂದರೆ ಅವುಗಳನ್ನ ಸಾಕೋದ್ರಿಂದ ನನಗೇನೋ ಒಂಥರ ಖುಷಿ ಅಂತ ಅನಿಸುತ್ತೆ ಕಣ್ರಿ. ಹಾಗಾಗಿ ಬಾ, ನಮ್ಮ ತೋಟದಲ್ಲಿ ಇಟ್ಕೊಂಡು ಸಾಕ್ಯಂತೀವಿ. ಇರು ನಮ್ಮ ತೋಟದಲ್ಲಿ. ಲಕ್ಷ ಕೊಟ್ಟು ನಾಯಿ ಮರಿ ತಗೊಂಬರಕ್ಕೆ, ಸಾವಿರಾರು ರೂಪಾಯಿ ಕೊಟ್ಟು ನಾಯಿ ಮರಿ ತಗೊಬರೋಕ್ಕಾಗಲ್ಲ. ಈ ಥರ ಬೀದಿ ನಾಯಿ ಮರಿಗಳು ತಗೊಬಂದು ಸಾಕೋಣ ಕಣ್ರಿ. ಈಗ ಸಮಯ ಬಂದು 8:15 ಆಗಿದೆ. ಹಾಗಲಕಾಯಿ ಎಲ್ಲ ಕೊಯ್ದಿದ್ದಾಯಿತು. ಇನ್ನು ಬಾಕ್ಸ್ ಮಾಡ್ತಾಯಿದ್ರಿ. ಬಾಕ್ಸ್ ಯಾಕೋ ಸಾಲ್ದಿರ ಬಂತು, ಒಂದೇ ಒಂದು ಬಾಕ್ಸ್ ಇತ್ತು. ಹಾಗಾಗಿ ಕ್ರಾಸ್ಗೆ ಹೋಗ್ತಾ ಇದ್ದೀನಿ. ಇನ್ನೂ ಒಂದು 2 ಬಾಕ್ಸ್ ತಗೊಬರಬೇಕು. ಇದೇ ಕೊನೆ ಸರಿ ನಾವು ಬಾಕ್ಸ್ಗಳನ್ನ ತಗೊಬರೋದು ಕಣ್ರಿ. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಬಾಕ್ಸ್ ಅಂಗಡಿಗೆ ನಾನು ಹೋಗೋದೇ ಇಲ್ಲ, ಇದೆ ಲಾಸ್ಟ್ ಟೈಮ್ ಹೋಗೋದು. ಹೋಗಿ ಎತ್ಕೊಂಡು ಬರೋಣ ಬನ್ನಿ. ಇವಾಗ ಸದ್ಯಕ್ಕೆ ಮಣಿನಲ್ಲಿ ಹೋಗ್ತಾ ಇದ್ದೀನಿ. ಬಾಕ್ಸ್ ತರೋಕ್ಕೆ ಅಂತ ಇವಾಗ ನಾನು ಕ್ರಾಸಿಗೆ ಬಂದಿದ್ದೀನಿ. ಏನಂದರೆ ಬಾಕ್ಸ್ ಬೇಕಾದರೆ ನಾವು ಇಲ್ಲಿಗೆ ಬರಬೇಕು, ಇದೇ ಅಂಗಡಿಗೆ ಬರಬೇಕು. ಇದು ಬಿಟ್ಟರೆ ಇನ್ನು 5 ಕಿಲೋಮೀಟ್ರು ಬೇರೆ ಕಡೆ ಹೋಗಬೇಕು. ನಮ್ಮೂರಿಗೆಲ್ಲ ಇರೋದು ಇದೊಂದೇ ಅಂಗಡಿ. ಬಾಕ್ಸ್ಗೆ ಚೀಲ ಎಲ್ಲ ಬೇರೆ ಅಂಗಡಿನಲ್ಲಿ ಸಿಗುತ್ತೆ ಬೇಕಾದರೆ, ಆದರೆ ಬಾಕ್ಸ್ ಮಾತ್ರ ಇದೇ ಅಂಗಡಿನಲ್ಲಿ. ಹಾಗಲಕಾಯಿ ಎಲ್ಲ ಕೊಯ್ದು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇವತ್ತು ಲಾಸ್ಟ್ನೇದಾಗಿ ನಮ್ಮ ಹಾಗಲಕಾಯಿ. ಇನ್ನು ಇವತ್ತು ಗಿಡ ಕೊಯ್ದಾಕ್ತೀವಿ. ಲಾಸ್ಟು ಸಿಕ್ಕಿರೋದು ಬಾಕ್ಸ್ ಬಂದು 3 ಬಾಕ್ಸ್ ಸಿಕ್ಕಿದೆ. ಅಜ್ಮ್ಯಾ, ಅಲ್ಲಿ ಮಲ್ಕೊಂಬೇಡ, ನಿನ್ನ ಬಾಕ್ಸ್ ಜೊತೆ ಎದಾಕೊಂಡೋಗ್ಬಿಟ್ರೆ ಏನು ಮಾಡ್ತೀಯಾ? ಕೊತ್ಮುಂಡೆ ಮಗನೇ. ಓಕೆ, ಇದ್ರ ಕೆಲಸ ಮುಗೀತು. ಇವಾಗ ಬಂದು ಏನಪ್ಪ ಅಂದರೆ ತೊಂಡೆ ಗಿಡಕ್ಕೆ ಔಷಧಿ ಹೊಡಿಬೇಕು. ಹಾಗಾಗಿ ನೆನ್ನೆ ಹೋಗಿದ್ನಲ್ವಾ ಹೊಸಕೋಟೆಗೆ, ನಿಮಗೂ ಕೂಡ ತೋರಿಸಿದ್ದೆ. ಔಷಧಿ ಎಲ್ಲ ತಗೊಂಬಂದಿರೋದು ಇದು. ಇವತ್ತು ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ 2 ಡ್ರಮ್ಮು ಹೊಡಿತಾ ಇದ್ದೀನಿ ತೊಂಡೆ ಗಿಡಕ್ಕೆ. ಈ ಕಡೆ ಜನ್ರೇಟರ್ ಕೂಡ ಎತ್ಕೆ ಬಂದಿದ್ದೀನಿ. ಸ್ಕೂಟ್ರ್ ಮಾರಾಕಿದ್ದು ನಿಮಗೂ ಕೂಡ ಗೊತ್ತಿದೆ. ಇದು ತಗೊಂಬಂದು ಸುಮಾರು ದಿನ ಆಯಿತು. ಪರವಾಗಿಲ್ಲ, ತುಂಬ ಚೆನ್ನಾಗಿ ರನ್ನಿಂಗ್ ಆಗ್ತಾಯಿದೆ. ಈಗ ಸಮಯ ಬಂದು 4:15 ಆಗಿದೆ. ಏನಂದರೆ ಔಷಧಿ ಎಲ್ಲ ಸ್ಪ್ರೇ ಮಾಡಿ
ಮನೆಗೆ ಹೋಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ, ಯಾಕಂದರೆ ಔಷಧಿ ಸ್ಪ್ರೇ ಮಾಡಿ ಸಾಕನೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಘಾಟ್ ಇರೋದು ಒಂದು ಕೊಟ್ಬಿಟ್ಟಿದ್ರು ಔಷಧಿ. ಯಾಕಂತ ಹೇಳಿದ್ರೆ ರೈನ್ ಹುಳ ಸಖತ್ತಾಗಿತ್ತು, ರೈನ್ ಹುಳ ಬೇರೆ ಇತ್ತು. ಕಾಯಿ ಬಿಡಿಸೋವಾಗೆಲ್ಲ ತಲೆ ಎಲ್ಲ ಬುಳ 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 ಅಂತ ತಲೆ ಎಲ್ಲ ನೋವೇ ಆಗ್ತಾ ಇತ್ತು. ಅದು ರೈನ್ ಹುಳ ಇದ್ರೆ ತಲೆ ಎಲ್ಲ ಬುಳ ಬುಳ ಅನ್ನೋದು ಕಾಮನ್ನು. ತಲೆ ಎಲ್ಲ ಮೈ ಕೈ ಪ್ರತಿ ಒಂದು ಕೂಡ ತಿಕಾಮಕ ಎಲ್ಲ ನಾವೇನೆ ಆ ಥರ ಇದ್ರೆ. ಅದಕ್ಕೂ ಕೂಡ ಔಷಧಿ ತಂದಿದ್ದೆ. ಅದೊಂದು ಸ್ವಲ್ಪ ಘಾಟ್ ಇತ್ತು. ಕೊಟಾಸ್ ಮೇಲೆ ಕೊಟಾಸು ಒಳ್ಳೆ ಈ ಮನೇಲಿ ಏನಾನ ಮೆಣಸಿನ ಪುಡಿಗೆ ಮೆಣಸಿನ್ಕಾಯಿ ಉರಿತಾರೆ ನೋಡ್ರಿ ಬಾಣಲಿನಲ್ಲಿ, ಆ ಥರ ಹುರಿದಾಗ ಯಾವ ರೀತಿಯಾಗಿ ಈ ಘಾಟ್ ಬರುತ್ತೆ ಸ್ಮೆಲ್ಲು, ಆ ಥರ ಬರ್ತಾಯಿತ್ತು. ಹಾಗಾಗಿ ಹೋಗಿ ಮನೆಗೆ ಸ್ನಾನ ಮಾಡಿಕೊಂಡು, ಅದೇ ಅಲ್ಲ ಯಾವುದೇ ಔಷಧಿನ ಸ್ಪ್ರೇ ಮಾಡಲಿ ನಾವು ಬಂದು ಸ್ನಾನ ಮಾಡಲೇಬೇಕಾಗುತ್ತೆ. ಓಕೆ, ಇವಾಗ ಸಂಜೆ ಒಂದು 3 ಗಂಟೆಗೆ ತಿರ್ಗಾ ಮತ್ತೆ ತೋಟ ಕಡೆ ಬಂದ್ರಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಹಾಗಲ ಗಿಡ ಕೊಯ್ಯೋದಕ್ಕೆ. ಆಲ್ರೆಡಿ ಇದೆಲ್ಲ ಕೊಯ್ಕೊಂಡು ಬಂದಿದ್ದೀವಿ. ಇದು ಮುಗಿತಾ ಬಂದಿದೆ. ಏನಂದರೆ ಪೂರ್ತಿ ಇದು 1 ಟಾಕು 2 ಟಾಕು ಕ್ಲೀನ್ ಆಯಿತು. ಇನ್ನೂ 2 ಟಾಕಿದೆ ಸಣ್ಣ ಟಾಕು. ಅದು ಕೂಡ ಇವತ್ತೆ ಬುಡ ತಪ್ಪಿಸಿ ಬಿಡಬೇಕು ಕಣ್ರಿ. ಬುಡ ತಪ್ಸೋದಂದರೆ ಮೇಲೆ ಕೊಯ್ಯೋದು ಮತ್ತು ಕೆಳಗಡೆ ಕೊಯ್ಯೋದು ಹಾಗಲ ಗಿಡನ. ಯಾಕೆ ಒಂದು ಕಡೆಯಿಂದ ಕೊಯ್ತಲ್ಲ ಅಂತ ನೀವು ಯಾರಾದರೂ ಕೇಳಿದ್ರೆ, ಇದರಲ್ಲಿ ತೊಂಡೆ ಗಿಡ ಕೂಡ ಇದೆ, ಮಿಶ್ರ ಬೆಳೆ ಬೆಳೆದಿರೋದು. ನಾವು ತೊಂಡೆ ಗಿಡ ಉಣ್ದಾಗ ಅದು ಇನ್ನೂ ಚಿಕ್ಕ ಸಸಿ, ಹಾಗಾಗಿ ಇದು ಹಾಗಲಕಾಯಿ ಒಂದು ಸರಿ ಬೆಳ್ಕೊಳೋಣ ಅಂದ್ಬಿಟ್ಟು ಇದರಲ್ಲೇ ಮಿಶ್ರ ಬೆಳೆ ಬೆಳೆದಿದ್ದು. ಇವಾಗ ಹಾಗಲಕಾಯಿ ಕೊಯ್ದಾಕ್ಬಿಟ್ಟು ತೊಂಡೆ ಗಿಡನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಹಾಗಲಕಾಯಿ ಬುಡ ಮಾತ್ರ ತಪ್ಪಿಸ್ತಾ ಇದ್ದೀವಿ. ಆ ಥರ ಮೇಲೆ ಒಂದು ಸರಿ ಕುಯ್ಯೋದು ಮತ್ತು ಕೆಳಗಡೆ ಕುಯ್ಯೋದು. ಆ ಥರ ಕೊಯ್ದರೆ ಇನ್ನು ಹಾಗಲಗಡೆ ಎಲ್ಲ ಒಣಕೊಳುತ್ತೆ, ತೊಂಡೆ ಗಿಡ ಮಾತ್ರ ಉಳ್ಕೊಳುತ್ತೆ. ಈ ಒಣಗೋಗಿರೋ ಹಾಗಲಕಾಯಿ ಗಿಡ ಎಲ್ಲ ನಿಧಾನಾಗಿ ಬಿಡಿಸ್ಕೊಬೇಕು. ಆ ಥರ ಬಿಡಿಸ್ಕೊಂಡ್ರೆ ತೊಂಡೆಕಾಯಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇವತ್ತು ಈ ಕೆಲಸ ನಡೀತಾ ಇದೆ. ಇವಾಗ ಆ ಥರ ಮೇಲೆ ಕೊಯ್ಯೋದು ಮತ್ತು ಕೆಳಗಡೆ ಬುಡ ಕೊಯ್ಯೋದು. ಇವಾಗ ನಮ್ಮ ಕೊಯ್ತಾ ಇದ್ದಾರಲ್ಲ ಆ ಥರ. ಈಗ ಸಮಯ ಬಂದು 5 ಗಂಟೆ 11 ನಿಮಿಷ ಆಗಿದೆ. ಇವಾಗೂ ಮತ್ತೆ ಹಾಗಲ ಗಿಡ ಕೊಯ್ಯಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ಅರ್ಧ ಕೊಯ್ದಿದ್ದಾಯಿತು, ಇನ್ನು ಅರ್ಧ ಇದೆ ಸೆಂಟ್ರ್ ಟಾಕು. ಆ ಸೆಂಟ್ರ್ ಟಾಕಿಗೆ ಇವಾಗ ಹೋಗ್ತಾ ಇದ್ದೀನಿ ಕುಡುಗೋಲು ಎತ್ಕೊಂಡು. ಟೈಮ್ ಬೇರೆ ಕಡಿಮೆ ಇದೆ, ನೋಡೋಣ ಎಷ್ಟಾದರೆ ಅಷ್ಟು. ಆದರೆ ಪೂರ್ತಿ ಕೊಯ್ದಾಕಬೇಕು ಅಂತ ಒಂದು ಮನಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟಾಗುತ್ತೋ ಎಷ್ಟಿಲ್ಲ ಅಂತ. ಸಮಯ ಬಂದು 6:30 ಆಗಿದೆ. ಅಂತೂ ಇಂತೂ ಎಲ್ಲ ಪೂರ್ತಿ ಹಾಗಲಕಾಯಿ ಬುಡಗಳನ್ನೆಲ್ಲ ಕೊಯ್ದಾಕಿದ್ರಿ. ಆಗುತ್ತೋ ಇಲ್ವೋ ಅಂದ್ಕೊಂಡ್ರಿ, ಅಂತೂ ಇಂತೂ ಎಲ್ಲ ಮುಗಿಸಿದ್ದಾಯಿತು ಕೊನೆಗೆ. ಈಗ ಇನ್ಮೇಲೆ ಹಾಗಲಕಾಯಿ ಕೊಯ್ಯೋದು, ಬಾಕ್ಸ್ ಮಾಡೋದು ಏನೂ ಇರಲ್ಲ, ಬರೀ ತೊಂಡೆಕಾಯಿ ಕಣ್ರಿ. ಬುಡಗಳನ್ನೆಲ್ಲ ಕೊಯ್ದು, ಹಾಗಲಕಾಯಿ ಬುಡಗಳನ್ನೆಲ್ಲ ಕೊಯ್ದು ಇವಾಗ ತಾನೇ ತೋಟದಿಂದ ಆಚೆ ಕಡೆ ಬಂದಿದ್ದಾಯಿತು. ತಲೆ ಮೇಲೆ ಏನಕ್ಕಪ್ಪ ಯಾವಾಗ ಬಟ್ಟೆ ಇರಲೇಬೇಕು ನಮಗೆ. ಯಾಕಂತ ಹೇಳಿದ್ರೆ ಸುರುಗಿದೆಯಲ್ಲ, ಆ ಒಂದು ಸುರುಗು ತಲೆಗೆ ಸೇರಿಕೊಂಡ್ರೆ ತಲೆ ಎಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ, ತಲೆ ಎಲ್ಲ ನೋವೇ ಆಗ್ತಾ ಇರುತ್ತೆ. ಹಾಗಾಗಿ ಬಟ್ಟೆ ಕಟ್ಕೊಂಬಿಟ್ರೆ ತಲೆಗೆ ಯಾವುದೇ ರೀತಿ ಯಾವುದು ಒಟ್ಟು ಬೀಳೋದಿಲ್ಲ, ಸುರುಗು ಕೂಡ ಬೀಳೋದಿಲ್ಲ ಕಣ್ರಿ. ಓಕೆ, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಬಾಕಿದ್ದೀನಿ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ರೈತ ಬೆಳೀಲಿ ಅಂತ ಏನಾನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನಮ್ಮ ಮೇಲೆ ಕನಿಕರ ಅನ್ನೋದಿದ್ದರೆ, ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ನಮ್ಗೆ ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಆಸಕ್ತಿ ಇರುತ್ತೆ. ಅದು ಬಿಟ್ಬಿಟ್ಟು ಏನಂದರೆ ನೋಡೋರೆಲ್ಲ ಲೈಕ್ ಮಾಡಿದ್ರೆ ನಮಗೂ ಇನ್ನೊಂದಷ್ಟು ವಿಡಿಯೋ ಮಾಡಬೇಕಂತ ಆಸಕ್ತಿ ಇರುತ್ತೆ. ಆದರೆ ನೋಡೋರು ಯಾರು ಕೂಡ ಲೈಕೇ ಮಾಡೋದಿಲ್ಲ. ಯಾರೋ 100ಕ್ಕೆ1 ಮಾತ್ರ ಮಾಡ್ತಾರೆ, ಇನ್ಯಾರು ಕೂಡ ಮಾಡೋದಿಲ್ಲ. ಅಟ್ಲೀಸ್ಟ್ ನೀವಾದರೂ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.